A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಹೆಲ್ಮೆಟ್ ಧರಿಸದ ಬೈಕ್ ಮತ್ತು ದಾಖಲೆಗಳು ಇಲ್ಲದ ಆಟೋಗಳನ್ನು ತಡೆದು ಭಾರೀ ದಂಡ ವಿಧಿಸಿದ ನಗರ ಪೊಲೀಸರು. ಚಿಂತಾಮಣಿ ನಗರದಲ್ಲಿ ಮಂಗಳವಾರ ಕಾರ್ಯಾಚರಣೆಗೆ ಇಳಿದ ಪೊಲೀಸರು ದಾಖಲೆಗಳು, ಚಾಲನಾ ಪರವಾನಗಿ ಇಲ್ಲದ ಸವಾರರಿಗೆ ಹಾಗೂ ಹೆಲ್ಮೆಟ್ ಧರಿಸದ ಸವಾರರ ಸುಮಾರು 50 ಬೈಕ್ ಮತ್ತು 5 ಆಟೋವನ್ನು ವಶಪಡಿಸಿಕೊಂಡು ಸವಾರರಿಗೆ ದಂಡ ವಿಧಿಸಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ನೇತೃತ್ವದಲ್ಲಿ ಸಬ್ ಇನ್ಸ್ಪೆಕ್ಟರ್ ರಮೇಶ್ ಪ್ರಕಾಶ್, ಸಹಾಯಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಂಜೀವ ಪೂಜಾರ ಸೇರಿದಂತೆ ಪೊಲೀಸ್ ಸಿಬ್ಬಂದಿಯ ತಂಡಗಳು ಆಟೋ ಮತ್ತು ಬೈಕ್ಗಳನ್ನು ತಡೆದು ದಾಖಲೆಗಳು ಮತ್ತು ಚಾಲನಾ ಪರವಾನಗಿಯನ್ನು ಪರಿಶೀಲಿಸಿದರು. ಆಟೋ ಮತ್ತು ಬೈಕ್ಗಳ ಆರ್ಸಿ, ವಿಮೆ ಮತ್ತಿತರ ದಾಖಲೆಗಳು ಇಲ್ಲದ ಬೈಕ್ಗಳನ್ನು ವಶಕ್ಕೆ ಪಡೆದು ಮೊದಲ ಬಾರಿಯಾಗಿರುವುದರಿಂದ ದಂಡ ವಿಧಿಸಿ ಖಡಕ್ ವಾರ್ನಿಂಗ್ ನೀಡಿ ಕಳುಹಿಸಿದರು. ಆಟೋ ಚಾಲಕರಿಗೆ ಮತ್ತು ಹೆಲ್ಮೆಟ್ ಧರಿಸದ ಬೈಕ್ ಸವಾರರಿಗೂ ಬಿಸಿ ಮುಟ್ಟಿಸಿದರು. ದಾಖಲೆಗಳು ಇಲ್ಲದ ಮತ್ತು ನಂಬರ್ ಪ್ಲೇಟ್ ಇಲ್ಲದ ಬೈಕ್ಗಳನ್ನು ವಶಪಡಿಸಿಕೊಂಡು ನಗರ ಠಾಣೆಯ ಮುಂದೆ ತಂದು ನಿಲ್ಲಿಸಿದ್ದರು. ಅಲ್ಲಿಗೆ ಬಂದ ಸವಾರರಿಗೆ ದಂಡ ವಿಧಿಸಿದರು. ನಗರದಲ್ಲಿ ಇನ್ನು ಮುಂದೆ ಚಾಲನಾ ಪರವಾನಗಿ, ವಿಮೆ ಹಾಗೂ ದಾಖಲೆಗಳು ಇಲ್ಲದೆ ಅಥವಾ ಹೆಲ್ಮೆಟ್ ಇಲ್ಲದೆ ಯಾರಾದರೂ ಬೈಕ್ಗಳನ್ನು ಓಡಿಸಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. 18 ವರ್ಷ ವಯಸ್ಸಿನ ಮಕ್ಕಳಿಗೆ ಬೈಕ್ಗಳನ್ನು ನೀಡಿದರೆ ಪೋಷಕರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಆಟೋ ಚಾಲಕರು ಸಹ ಸಮವಸ್ತ್ರ ಧರಿಸಬೇಕು ಮತ್ತು ಆಟೋ ಪರವಾನಗಿ, ವಿಮೆ ಮಾಡಿಸಿರಬೇಕು. ಎಲ್ಲಾ ದಾಖಲೆಗಳು ಇರಿಸಿಕೊಂಡು ಆಟೋ ಚಾಲಕರು ಆಟೋವನ್ನು ಓಡಿಸಬೇಕೆಂದು ಚಾಲಕರಿಗೆ ಎಚ್ಚರಿಕೆ ನೀಡಿದರು. ಸವಾರರು ರಸ್ತೆ ಸುರಕ್ಷತಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಅತಿಯಾದ ವೇಗ, ಮೊಬೈಲ್ನಲ್ಲಿ ಮಾತನಾಡಿಕೊಂಡು ಬೈಕ್ ಓಡಿಸುವುದು ಮಾಡಬಾರದು. ಅನೇಕ ಅಪಘಾತಗಳು ಸವಾರರ ಬೇಜವಾಬ್ದಾರಿಯಿಂದಲೇ ಸಂಭವಿಸುತ್ತವೆ. ಮನೆಯಲ್ಲಿ ನಿಮ್ಮನ್ನು ಆಶ್ರಯಿಸುವ ಕುಟುಂಬದ ಸದಸ್ಯರು ಇರುತ್ತಾರೆ ಎಂಬುದನ್ನು ಮರೆಯಬಾರದು ಎಂದು ಕಿವಿ ಮಾತು ಹೇಳಿದರು. ಒಂದೇ ದಿನ ಸುಮಾರು 50ಕ್ಕೂ ಹೆಚ್ಚು ಬೈಕ್ಗಳು ಮತ್ತು 5 ಆಟೋಗಳನ್ನು ವಶಪಡಿಸಿಕೊಂಡು ಸವಾರರಿಗೆ ದಂಡ ವಿಧಿಸಿದರು. ಪೊಲೀಸರ ಕ್ರಮವನ್ನು ಸಾರ್ವಜನಿಕರು ಶ್ಲಾಘಿಸಿದ್ದಾರೆ. ಆದರೆ ಕ್ರಮ ನಿರಂತರವಾಗಿ ನಡೆಯಬೇಕು. ಕಾಟಾಚಾರಕ್ಕೆ ಎಂಬಂತೆ ಅಮಾವಾಸ್ಯೆ ಹುಣ್ಣಿಮೆಗೆ ಕಾರ್ಯಾಚರಣೆ ನಡೆಸಿದರೆ ಯಾವ ಪ್ರಯೋಜನವೂ ಆಗುವುದಿಲ್ಲ ಎಂಬ ಮಾತುಗಳು ಕೂಡ ಕೇಳಿ ಬಂದವು. ಹೆಲ್ಮೆಟ್ ಹಾಕೋದು ಏನು ಪ್ರಾಬ್ಲಮ್ ರೀ? ಮಾತೇ ಇಲ್ಲ. ಸುಮ್ಮನೆ ನೋಡಿ ಪೊಲೀಸರಿಗೆಲ್ಲ ದುಡ್ಡು ಕೊಡಬೇಕಾ, ಫೈನ್ ಕಟ್ಟಬೇಕಾ? ಅನ್ಯಾಯವಾಗಿ 500 ರೂಪಾಯಿ ವೇಸ್ಟ್ ಆಗ್ತದೆ. ಕಂಟಿನ್ಯೂ ಮಾಡಿದ್ರೆ ಆಗ್ತಾರೆ ಕಂಟಿನ್ಯೂ ಆಗಿ ತಿಳ್ಕೊಳ್ಳಿ. ಹೆಲ್ಮೆಟ್ ಹಾಕೋದು ನಿಮ್ಮ ಸುರಕ್ಷೆಗೆ. ನಾವು ಕಂಟಿನ್ಯೂ ಮಾಡಲಿಲ್ಲ ಅಂದರೆ ನಿಮ್ಮ ಸುರಕ್ಷತೆ ನೀವೇ ನೋಡ್ಕೋಬೇಕಲ್ಲ. ಕಂಟಿನ್ಯೂ ಆಗಿ ಆಕ್ಸಿಡೆಂಟ್ಗಳು ಆಗ್ತಾ ಇದೆ, ಯಾರ ಜವಾಬ್ದಾರಿ ಅದು? ಆಕ್ಸಿಡೆಂಟು, ತಲೆ ಹೊಡ್ಕೋತಾರೆ, ನಿಮ್ಮ ಮೆನ್ಸ್ಗಳಿಗೆ ಹೋಗ್ತಾರೆ, ಅಲ್ಲಿ ಮನೆ ಮಠ ಎಲ್ಲ ಬೀದಿಗೆ ಬರುತ್ತೆ. ನೀವು ನಿಮ್ಮ ಮನೆಗಳಲ್ಲಿ ನೀವು ಒಬ್ಬರೇ ದುಡಿತಾ ಇರ್ತೀರಿ. ಆ ದುಡಿಯೋಂಥ ವ್ಯಕ್ತಿನೇ ಆಯ್ತಾರೆ ಆಕ್ಸಿಡೆಂಟ್ ಆಗಿ ರೋಡಲ್ಲಿ ಬಿದ್ದರೆ, ದುಡಿಯೋಂಥ ವ್ಯಕ್ತಿನೇ ರೋಡಲ್ಲಿ ಬಿದ್ದು ಅಪಘಾತ ಹೊಂದಿದ್ರೆ ಮತ್ತಿನ್ನು ಸುರಕ್ಷತೆ ಏನು? ಪೊಲೀಸವರು ಒಂದಿನ ಹೇಳಿದ್ರು ಹೌದಪ್ಪ, ನಮ್ಮ ಏನಕ್ಕೆ ಹೇಳ್ತಾರೆ ಪೊಲೀಸವರು? ಅಲ್ಲಪ್ಪ, ನೀವು ಹೆಲ್ಮೆಟ್ ಹಾಕೊಂಡು ಹೋಗದೆ ಇದ್ರೆ ಪೊಲೀಸವ್ರಿಗೆ ಏನೋ ಕಷ್ಟ ಆಗುತ್ತಾ? ನಿಮ್ಗೆ ಒಳ್ಳೇದಕ್ಕೆ ರೀ. ನಿಮ್ಮ ಮನೆಗಳಲ್ಲಿ ಕಷ್ಟ ಸುಖ ಇರ್ತದೆ. ಇದು ಅದ್ರ ಜೊತೆಗೆ ಏನೋ ಒಂದು ಯಾರು ಬಂದ ಉದ್ದದ ಏನೋ ತೊಂದರೆ ಆದರೆ ಯಾರು ಜವಾಬ್ದಾರಿ ಆಗ್ತಾರೆ? ಹಾಗಾಗಿ ನೀವು ಪದೇ ಪದೇ ಹೇಳ್ತಾ ಇದ್ವಿ ಹೆಲ್ಮೆಟ್ ಹಾಕೊಂಡ್ರಪ್ಪ, ಹೆಲ್ಮೆಟ್ ಹಾಕೊಂಡ್ರೆ. ಪೊಲೀಸರು ಕೇಸ್ ಹಾಕ್ತಿಲ್ಲ, ನಾನು ಹೆಲ್ಮೆಟ್ ಹಾಕಲ್ಲ. ಇದು ಯಾವ ಅರ್ಥ ಇದು? ಪೊಲೀಸರು ಕೇಸ್ ಆಗ್ತಾ ಇರಲಿ, ನನ್ನ ಮೈ, ನನ್ನ ತಲೆ, ನನ್ನ ಆರೋಗ್ಯ, ಇದನ್ನು ತಾವು ಸರಿಯಾಗಿ ನೋಡ್ಕೋಬೇಕು. ಅದನ್ನು ಬಿಟ್ಟು ಪೊಲೀಸವ್ರು ಕಾಯ್ಕೊಂಡಿದ್ರೆ ನಿಮ್ಗೆ ಗೊತ್ತಿಲ್ವಾ, ನಮ್ಮ ಚಿಂತಾಮಣಿ ನಗರದಲ್ಲೇ ಸಾಕಷ್ಟು ಅಪಘಾತಗಳಾಗ್ತಿದೆ. ಜನ ಸಾಯ್ತಾ ಇದ್ದಾರೆ, ಜನ ಹಾಸ್ಪಿಟ್ಲಿಗೆ ಸೇರ್ತಾ ಇದ್ದಾರೆ. ನಾವು ಪೊಲೀಸರಾದರೂ ತುಂಬ ಎಲ್ಲ ಥರ ಅರಿವು ಮೂಡಿಸ್ತೀವಿ. ನೋಡ್ರಪ್ಪ, ತುಂಬ ಆಕ್ಸಿಡೆಂಟ್ಗಳಿದೆ, ಸ್ಕಿಡ್ಡಾಗಿ ಬೀಳ್ತಾರೆ, ಇನ್ನೊಂದು ಬೀಳ್ತಾರೆ. ನಿಮ್ಮ ಆರೋಗ್ಯ ಮುಖ್ಯ ಅಂತ ನಿಮ್ಗೆ ಹೇಳ್ತಾ ಇದ್ದೀವಿ. ದಯವಿಟ್ಟು ಹೆಲ್ಮೆಟ್ಗಳು ಹಾಕ್ಕೊಳ್ಳಿ. ಅಟ್ಲೀಸ್ಟು ಬೇರೆ ಕೈ ಮೈ ಆದರೆ ಹಿಂಗೆ ತೋರಿಸ್ಕೋಬೋದು. ತಲೆಗೆ ಏಟಾದರೆ ತುಂಬ ಕಷ್ಟ ಇದೆ. ತಾಲೂಕು ಸರ್ಕಲಲ್ಲಿ ಅವ್ನು ಹೆಲ್ಮೆಟ್ ಹಾಕಿಲ್ಲ, ಸ್ಕಿಡ್ಡಾಗಿ ಬಿದ್ದ, ತಲೆ ಹೊಡೆದೋಯ್ತು, ಹೋಗಿ ಹಾಸ್ಪಿಟಲ್ ಇದ್ದಾನೆ. ಈಗ ಹಾಸ್ಪಿಟಲ್ ಇದ್ದಾನೆ. ಅವ್ರ ಮನೆಗೆ ಯಾರಾಗ್ತಾರೆ? ಈಗಿನ ಕಾಲದಲ್ಲಿ ವೈದ್ಯಕೀಯ ಚಿಕಿತ್ಸೆನೂ ತುಂಬಾ ಕಾಸ್ಟ್ಲಿ ಇದೆ, ಲಕ್ಷಗಳು ಆಗ್ತದೆ. ಅಂಥದ್ರಲ್ಲಿ 500 ರೂಪಾಯಿದು ಒಂದು ಹೆಲ್ಮೆಟ್ ಸರಿಗೆ ಹಾಕೊಂಡು ಹೋಗ್ಬಿಟ್ರೆ ನೀವು ಕಾಪಾಡ್ಕೊಂಡ್ಬಿಡ್ತೀರ.